ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಇನ್ನೂ ಮುಹೂರ್ತ ಇಟ್ಟಿಲ್ಲ. ಆಗಲೇ ಕಾಂಗ್ರೆಸ್ ಪಕ್ಷ ಸಂಘಟನೆಗೆ ಕೈ ಹಾಕಿದೆ. ಭದ್ರಾವತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಸಂಘಟನಾ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಚಾಲನೆ ನೀಡಿದರು. ಶಾಸಕ ಬಿಕೆ ಸಂಗಮೇಶ್ವರ್, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಆರ್ ಪ್ರಸನ್ನಕುಮಾರ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಈ ವೇಳೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಧು ಬಂಗಾರಪ್ಪ ಮಾತನಾಡಿದರು. ಇಡೀ ದೇಶದಲ್ಲಿಯೇ ಯಶಸ್ವಿಯಾಗಿ ಗ್ಯಾರಂಟಿ ಯೋಜನೆ ಜಾರಿ ಮಾಡಿದ್ದೇವೆ. ಬರೋಬ್ಬರಿ 57,000 ಕೋಟಿ ರೂಪಾಯಿ ಖರ್ಚು ಮಾಡುತ್ತಿದ್ದೇವೆ ಎಂದು ಅವರು ಹೇಳಿದರು. ಇಡೀ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಡೀ ರಾಜ್ಯದಲ್ಲಿ ಶೇಕಡಾ 93% ಇವತ್ತು ಬಡವರಿಗೆ ನೇರವಾಗಿ 57,000 ಕೋಟಿ ಅನುದಾನ ಬಡವರ ಮನೆಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಅದು ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಮಾಡಿದ್ರು. ಮೊನ್ನೆ ಕೂಡ ವಿಧಾನಸಭೆಯಲ್ಲಿ ನೋಡಿದ್ರು. ಹಿಂದಿನ ಸಭೆಯಲ್ಲೆಲ್ಲ ಏನಂತ ಇದ್ರು, ಗ್ಯಾರಂಟಿಗೆ ಬಳಕೆ ಇಲ್ಲ, ಈ ಗ್ಯಾರಂಟಿ ಇಲ್ಲ, ಇವರು ಚುನಾವಣೆ ಆದ್ಮೇಲೆ ನಿಲ್ಲಿಸ್ತಾರೆ, ಬರೀ ಸುಳ್ಳು ಹೇಳ್ತಾರೆ, ಎಲ್ಲ ಇದನ್ನೆಲ್ಲ ಭಾಷಣ ಮಾಡಿದ್ರು. ಆದ್ರೆ ಮಾನ್ಯ ಸಿದ್ದರಾಮಯ್ಯ ಏನು ಮಾತು ಕೊಟ್ಟಿದ್ರು ಅದೇ ರೀತಿ ನಮ್ಮ ಪಕ್ಷ ಇವತ್ತು ಮಾತು ಕೊಟ್ಟಂಗೆ 7,000 ರೂಪಾಯಿಯಲ್ಲಿ ಅವರ ಬಡವರ ಮನೆ ಬೆಳಕಾಗ್ತಕ್ಕಂಥ 3-4 ಕಾರ್ಯಕ್ರಮ ಕೂಡ ಆವಿಷ್ಕಾರ ಮಾಡಿ ಇವಾಗ ಬಿಜೆಪಿ ಅವರು ಹೇಳ್ತಾರೆ ಇಲ್ಲ ಗ್ಯಾರಂಟಿ ವಿರುದ್ಧ ಇಲ್ಲ, ಆ ಗ್ಯಾರಂಟಿ ಯೋಜನೆ ಯಾರನ್ನ ಅಧ್ಯಕ್ಷ ಆಗ್ತಾರೆ ಅವ್ರಿಗೆ ಚಿಲ್ಲರೆ ಕಾಸು ಕೊಡ್ತಾರೆ, ಅದಕ್ಕೆ ನಾವು ವಿರೋಧ ಆಗ್ತೇವೆ. ಯಾಕಂದ್ರೆ ಫಲಾನುಭವಿಗಳು ಯಾರು ಅಂದ್ರೆ ಅವ್ರ ಮನೆಯಲ್ಲಿರೋ ಕಾರ್ ಡ್ರೈವರು, ಅವ್ರ ಮನೆಯಲ್ಲಿರೋ ಕೂಲಿ. ಬೆಂಗಳೂರು